ಒಂದು ದಿನ ದೇಶದಲ್ಲಿ ಸರ್ಕಾರವೇ ಇಲ್ಲದಿದ್ದರೆ ಏನಾಗಬಹುದು? ಕಾನೂನು ಇಲ್ಲ, ರಕ್ಷಣೆ ಇಲ್ಲ, ನ್ಯಾಯ ಇಲ್ಲ. ಆಗ ಸಮಾಜದ ಸ್ಥಿತಿ ಹೇಗಿರುತ್ತದೆ? ಈ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣ ಉತ್ತರ ನೀಡಿದೆ. ಆ ಶ್ಲೋಕ ಯಾವುದಂತ ಹೇಳಿದರೆ, ನಾರಾಜಕೆ ಜನಪದೇ ಸ್ವಕಂ ಭವತಿ ಕಸ್ಯಚಿತ್ ಮತ್ಸ್ಯ ಇವ ನರ ನಿತ್ಯಂ ಭಕ್ಷಯಂತಿ ಪರಸ್ಪರಂ. ಈ ಶ್ಲೋಕದ ಅರ್ಥ, ರಾಜನಿಲ್ಲದ ರಾಜ್ಯದಲ್ಲಿ ಯಾರಿಗೂ ತಮ್ಮದೇ ಎಂಬ ಭದ್ರತೆ ಇರುವುದಿಲ್ಲ. ದೊಡ್ಡ ಮೀನು ಸಣ್ಣ ಮೀನನ್ನು ತಿನ್ನುವಂತೆ ಜನರು ಒಬ್ಬರನ್ನೊಬ್ಬರು ಶೋಷಿಸುತ್ತಾರೆ. ಒಂದು ಸಮಾಜ ಸುಗಮವಾಗಿ ನಡೆಯಲು ನಿಯಮಗಳು ಬೇಕು. ಆ ನಿಯಮಗಳನ್ನು ಜಾರಿಗೊಳಿಸಲು ನಾಯಕತ್ವ ಬೇಕು. ನಾಯಕತ್ವ ಇಲ್ಲದಿದ್ದರೆ ಬಲಿಷ್ಠರು ದುರ್ಬಲರನ್ನು ತುಳಿಯಲು ಆರಂಭಿಸುತ್ತಾರೆ. ಅನ್ಯಾಯ ಹೆಚ್ಚಾಗುತ್ತದೆ. ಭಯ ಮತ್ತು ಅರಾಜಕತೆ ಹರಡುತ್ತದೆ. ಈ ಶ್ಲೋಕ ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ. ಒಂದು ಕುಟುಂಬಕ್ಕೂ ನಾಯಕತ್ವ ಬೇಕು, ಒಂದು ಸಂಸ್ಥೆಗೂ ನಾಯಕತ್ವ ಬೇಕು, ಒಂದು ತಂಡಕ್ಕೂ ಸಹಿತ ನಾಯಕತ್ವ ಬೇಕು. ನಿಯಮ ಮತ್ತು ಜವಾಬ್ದಾರಿ ಇಲ್ಲದ ಜಾಗದಲ್ಲಿ ಗೊಂದಲ ಉಂಟಾಗುತ್ತದೆ. ಆದ್ದರಿಂದ ನಾಯಕತ್ವ ಎಂದರೆ ಕೇವಲ ಅಧಿಕಾರವಲ್ಲ, ಅದು ಸಮಾಜವನ್ನು ರಕ್ಷಿಸುವ ಜವಾಬ್ದಾರಿ. ವಾಲ್ಮೀಕಿ ರಾಮಾಯಣ ನಮಗೆ ಕಲಿಸುವ ಪಾಠವೇನೆಂದರೆ, ನ್ಯಾಯಯುತ ನಾಯಕತ್ವವು ಸಮಾಜದ ಬೆನ್ನೆಲುಬು. ನಿಯಮ ಮತ್ತು ಧರ್ಮ ಇರುವಲ್ಲಿ ಶಾಂತಿ ಇರುತ್ತದೆ. ಅವು ಇಲ್ಲದಿದ್ದರೆ ಅರಾಜಕತೆ ಹುಟ್ಟುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಜವಾಬ್ದಾರಿಯುತ ನಾಯಕತ್ವವನ್ನು ಬೆಳೆಸಿಕೊಳ್ಳಬೇಕು.